ಇದೇ ಬೇಕಾಗಿದ್ದು. ಸರಿಯಾಗಿ ಹೇಳ್ದೆ, ಮುಂದಕ್ಕೆ ಹೇಳು. ಆ ತಾಯಿ ನನ್ನ ನಾಲ್ಗೆಗೆ ನಿಂತು ನುಡಿಸ್ತಾವಳೆ ತಾಯಿ, ನುಡಿಸ್ತಾವಳೆ. ಕೊಡೋ ಮನಸ್ಸಿರೋ ಮನುಷ್ಯರ ಮನೆ ಇದು. ಊರ್ ಕಷ್ಟಕ್ಕೆ ನೆರಳಾಗಿ ನಿಲ್ಲೋ ಸೂರಿದು. ನ್ಯಾಯವಾಗಿ ಬದುಕಬೇಕೆಂಬ ಗುಣಕಕ್ಷಿರುವ ಗೂಡಿದು. ಹುನ್ನಾರದ ಮನಸ್ಸಿನ ಕಿಡಿಯೊಂದು ಶಮನಾಗ ಕಾಲ ಬಂದೈತೆ ತಾಯಿ, ಬಂದೈತೆ. ಗೋಕುಲದಂತ ಈ ಮನೆಗೆ ಆಡ್ಲಿಕ್ಕೆ ನಂದನ ಬರ್ತಾನೆ. ಪುಟಾಣಿ ಕೈಗಳನ್ನ ಹೊತ್ತು ಅಮೃತದಂತ ಕಾಲುಗಳಿಂದ ನಿನ್ನ ಎದೆಗೆ ದೂಡ್ತಾನೆ. ಈ ಮನೆಯ ಹೆಣ್ಣಿನ ಮಡಿಲು ತುಂಬೋಕೆ ಆ ದೊರೆಯ ಧರೆಗೆ ಪುಟ್ಟ ಕಂದಮವಾಗಿ ಬರುತ್ತಾನೆ ತಾಯಿ, ಬರುತ್ತಾನೆ. ಇಂಥ ಶುಭ ಸುದ್ದಿ ಹೇಳಿದ ನಿನ್ಗೆ ಬಾಯಿಗೆ ಸಕ್ಕರೆ ಹಾಕ್ಬೇಕು, ಹೋಳಿಗೆ ಊಟ ಕೊಡಿಸ್ಬೇಕು. ಬೇಡ ಸ್ವಾಮಿ ಬೇಡ. ನಿನ್ನ ಹಳೆ ಅಂಗಿ ದೋತ್ರ ಕೊಟ್ಟು 11 ರೂಪಾಯಿ ಕೊಟ್ಟು ಈ ಜೋಳಿಗೆಗೆ ಅರ್ಧ ಸೇರು ಅಕ್ಕಿ ಕೊಟ್ಬಿಡು ಸಾಕು. ರಥವ ಅವನು ಹೇಳಿದ್ದು ತಗೊಂಬ. ಸರಿ ಮಾವಯ್ಯ. ಚೆನ್ನಾಗಿದ್ದೀರಾ? ಚಂದ ಕಿರ್ನಿ ಐನವ್ರೆ. ಏನ್ ಸ್ನೇಹ, ಹೇಗಿದ್ದೀಮ್ಮ? ಚೆನ್ನಾಗಿದ್ದೀನಿ. ನಿಮ್ಮ ಮುಖದಲ್ಲಿ ಅದೇನು ಕಳೆ. ಎಷ್ಟು ದಿವಸ ಆಯ್ತು ನಿಮ್ಮನ್ನು ಹೀಗೆ ನೋಡಿ. ಮುಖ ಮನ್ಸಿನ ಕನ್ನಡಿ ಅಂತಾರಲ್ಲ ಐನವ್ರೆ, ಹಂಗೆಯ. ಮನ್ಸು ಸಂದಾಕಿದ್ರೆ ಎಲ್ಲನೂ ಕಳ್ಕಳಿಯಾಗೇ ಇರ್ತದೆ. ಸತ್ಯವಾದ ಮಾತು. ಸ್ನೇಹ, ನೀನು ಪೂಜೆಗೆ ಬೇರೆ ಬುಟ್ಟಿ ತಗೊಂಡ್ಬಂದಿದ್ದೀನಮ್ಮ? ಇಲ್ಲ ಏನವ್ರೆ, ನಮ್ಮ ಅತ್ತೆ ಹೇಳಿದ್ರಲ್ಲ, ಎಲ್ರೂ ಮನ್ಸು ಒಂದಾಗಿದೆ. ಇನ್ಮೇಲಿಂದ ಬೇರೆ ಬೇರೆ ಅನ್ನೋ ಮಾತೇ ಇಲ್ಲ. ಒಳ್ಳೇದಾಗ್ಲಿ. ಬಂಗಾರಮ್ಮನವ್ರೆ, ಯಾರ ಹೆಸರಿಗೆ ಅರ್ಚನೆ ಮಾಡಲಿ? ನನ್ನ ಮಗ ಸೊಸೆ ಹೆಸರಿನಲ್ಲಿ ಅರ್ಚನೆ ಮಾಡಿ ಐನವ್ರೆ. ಈಟು ದಿನ ಅವರು ಬ್ಯಾರೆ ಅವ್ರನ್ನ ಅನುಸರಿಸಿದ್ ಸಾಕು. ಇನ್ಮ್ಯಾಕಾದ್ರೂ ಇವರಿಬ್ರು 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಂಗೆ ಅವಂಗೆ ಅರ್ಚನೆ ಮಾಡಿಸಿ. ಐನವ್ರೆ, ನಮ್ಮ ಅತ್ತೆ ಹೇಳ್ದಂಗೆ ಅವ್ರ ಮಗ ಸೊಸೆ ಸುಖವಾಗಿ ಬಾಳ್ಬೇಕು ಅಂದ್ರೆ ಮೊದಲು ನಮ್ಮ ಅತ್ತೆ ಮತ್ತೆ ಮಾವಯ್ಯ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಸುಖವಾಗಿ ನಗ್ನಗ್ತಾ ಇರ್ಬೇಕು. ಅದಕ್ಕೆ ನೀವು ಅವರಿಬ್ರು ಹೆಸರಲ್ಲೇ ಒಂದು ಒಳ್ಳೆ ಅರ್ಚನೆ ಮಾಡಿಸಿ. ಹಾ, ಅತ್ತೆಗೆ ತಕ್ಕ ಸೊಸೆ. ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡ್ತೀನಿ. ಅವ್ವ, ಇಲ್ಲಿ ಗಂಟನೂ ಒಂದು ದಿವ್ಸಕ್ಕಾದ್ರೂ ಸೊಸೆ ನಮ್ಮ ಮನೆಗೆ ತಕ್ಕನಾದವಳು ಅಂತ ಅನ್ಸೇ ಇರಲಿಲ್ಲ. ಅದಕ್ಕೆ ಕಾರಣನೂ ನಿಂಗೆ ಗೊತ್ತೈತೆ. ಅದೀಗ ಮನೆಗೆ ಮನ್ಸುಗಳ ಗಂಟಿಗೆ ಸೂತ್ಕ ಕಳೆದು ವರ್ಷ ಪೂರ್ತಿ ಹಬ್ಬ ಮಾಡೋಷ್ಟು ಸಂತೋಷ ಕೊಟ್ಟಿದೆ. ಈ ಸಂತೋಷ ಹಿಂಗೆ ಮುಂದುವರಿಯಂಗೆ ಕಾಪಾಡೋ ಜವಾಬ್ದಾರಿನೂ ನಿಂದೆ ತಾಯಿ. ಅಮ್ಮ ತಾಯಿ, ಅತ್ತೆ ನನಗೀಗ ಅವ್ವನ ಬದಲಾಗ್ತಿದ್ದಾರೆ. ಅವ್ರಿಗೆ ನನ್ನ ಕೃತಜ್ಞತೆ ಹೇಳಕ್ಕಿರೋದು ಒಂದೇ ದಾರಿ. ಆದಷ್ಟು ಬಿರ್ನೆ ನಮ್ಮ ಮನೆಗೆ ಒಂದು ಕೂಸು ಬಂದ್ಬಿಟ್ರೆ ನನ್ನ ಸಂಭ್ರಮ ಸಡಗರ ಇನ್ನೂ ಹೆಚ್ಚಾಗ್ತೈತೆ.
ಐನವ್ರೆ ಈಗಷ್ಟೇ ತಾಯ್ತವ ಮಗಿ ಬಗ್ಗೆನೆ ಬ್ಯಾಡ್ಕತ್ತಿದ್ದೆ. ಇನ್ಮ್ಯಾಕೆ ಕೂಸ್ ನಮ್ಮನೆಗೆ ಬರೋ ಗಂಟ ಪ್ರತಿ ಶುಕ್ರವಾರ ನಾನು ನಿಟ್ಟುಪವಾಸ ಮಾಡ್ತೀನಿ. ಅತ್ತೆ ಏನ್ ಹೇಳ್ತಿದ್ದೀರಾ? ಮನೆಗೆ ಒಳ್ಳೇದಾಗ್ಲಿ ಅಂತ ಕಣವ. ಹಾ ಹಂಗೆ ಐನವ್ರೆ ಇನ್ಮ್ಯಾಕೆ ಪ್ರತಿ ಶುಕ್ರವಾರ ನನ್ನ ಮಗ ಸೊಸೆ ಹೆಸರಿನಾಗೆ ಅನ್ನದಾನನು ಮಾಡಿಸ್ಬಿಡಿ. ಒಳ್ಳೇದಾಗಲಿ, ನೀವು ಹೇಳಿದ ಹಾಗೆ ಮಾಡ್ತೀನಿ. ನಾನಿದ್ದು ಇವ್ರನ್ನ ಇಷ್ಟೊಂದು ಹತ್ರ ಆಗಕ್ಕೆ ಬಿಟ್ಬಿಟ್ನ. ಇಲ್ಲ ಇಲ್ಲ, ಇದನ್ನ ಮುಂದುವರಿಯಕ್ಕೆ ಬಿಡಬಾರ್ದು. ಈಗಲೇ ಏನಾದರೂ ಮಾಡಬೇಕು. ಆ ಐನವ್ರೆ ಇವಳು ನನ್ನ ನಾದ್ನಿ ಮಗಳು ರಾಧಾ. ಸಂಸ್ಕಾರವಂತೆ, ಇದ್ಯವಂತೆ, ಇನ್ಯವಂತೆ. ಇವಳಿಗೆ ತಕ್ಕನಾಗಿರೋ ಯಾರಾನ ಒಳ್ಳೆ ಹುಡುಗ ಇದ್ರೆ ಇವಳಿ ಇವಳಿಗೂ ಬಿರ್ನೆ ಲಗ್ನ ಮಾಡಿ ಮುಗಿಸ್ಬಿಡ್ತೀವಿ. ನಿಮ್ಮ ಕೈನಲ್ಲಿ ಬೆಳೆದಿರೋರು ಅಂದಮೇಲೆ ನಮ್ಗೆ ಗೊತ್ತಿಲ್ವೇ? ಖಂಡಿತ ಹೇಳ್ತೀನಿ. ತಗೊಳ್ಳಿ. ಸರಿ ಐನವ್ರೆ ನಾವಿನ್ ಬಸ್. ಆಯ್ತು.